ಮುಳಬಾಗಿಲಿನ ಪ್ರಸಿದ್ಧಿ ಆಂಜನೇಯ ಸ್ವಾಮಿ ಮತ್ತು ಹೈದರಾಲಿ ದರ್ಗಾ ಈ ಎಲ್ಲ ದೇವತೆಗಳು ನಮ್ಮ ಮುಳಬಾಗಿಲ ಮಹಾಜನತೆ ಮೇಲೆ ಕರುಣೆ ಇರಲಿ, ಅವ್ರಿಗೆ ಎಲ್ಲ ಜನತೆಗೂ ಒಳ್ಳೇದು ಮಾಡಲಿ ಅಂತ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಬೇಡಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀನಿ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮತ್ತು ಪತ್ರಿಕಾ ಮಿತ್ರರೇ, ಇವತ್ತು ಈ ಸುದ್ದಿಗೋಷ್ಠಿ ಕರೆದಿರುವ ಮೂಲ ಉದ್ದೇಶ ಪಕ್ಷದ ಸಂಘಟನೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಕಾರ್ಯಕರ್ತರ ಸಹಕಾರದೊಂದಿಗೆ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಇಂದ ಉಚಿತವಾಗಿ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಅಂಗವಾಗಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಮೊದಲನೇದಾಗಿ ನನಗೆ ಆವ್ನಿ ಬ್ಲಾಕ್ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಅದು ಖಾಲಿ ಇತ್ತು. ನಮ್ಮ ನೀಲಕಂಠನ್ ಅವರು ನಿಧನರಾದ ಮೇಲೆ 1 ವರ್ಷದಿಂದ ಖಾಲಿ ಇತ್ತು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಎಷ್ಟು ಮುಖ್ಯ ಇತ್ತು ಅನ್ನೋದು ನಿಮಗೆಲ್ಲ ಗೊತ್ತಿರುವ ವಿಷಯ. ರಾತ್ರಿ ಹಗಲು ಅನ್ನದೇ ನಮ್ಮ ನೀಲಕಂಠನ್ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ. ನಾವು ಒಂದು ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ಮಾಡುವ ಕಾರ್ಯಕ್ರಮದ ಅಂಗವಾಗಿ ಅವರು ಕೆಲಸದಲ್ಲಿ ನಿರತರಾಗಿರುವ ಸಮಯದಲ್ಲಿ ಅವರು ಅನಾರೋಗ್ಯಕ್ಕೆ ತುತ್ತಾಗಿ ಹೃದಯಾಘಾತದಿಂದ ನಿಧನರಾದರು. ಆ ಸ್ಥಾನಕ್ಕೆ ಖಾಲಿ ಇತ್ತು. ಆ ಸ್ಥಾನಕ್ಕೆ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಈ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯರವರು, ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರು, ಮುಖ್ಯವಾಗಿ ನಮ್ಮ ಕೋಲಾರ ಕ್ಷೇತ್ರದ ಶಾಸಕರಾದಂತ ನಮ್ಮ ಕೊತ್ತೂರು ಜಿ ಮಂಜಣ್ಣನವರು, ಅನಿಲ್ ಅಣ್ಣವರು, ಇವರೆಲ್ಲರೂ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಆಶಯದೊಂದಿಗೆ ಅವರ ಭರವಸೆ ಮತ್ತು ಅವರ ಸಪೋರ್ಟ್ದೊಂದಿಗೆ ಇವತ್ತು ನನಗೆ ಆವ್ನಿ ಬ್ಲಾಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಕ್ಕೆ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸಲು ಬಯಸ್ತೀನಿ ಈ ಸಂದರ್ಭದಲ್ಲಿ. ನಾವು ಹೆಲ್ಮೆಟ್ ಕಾರ್ಯಕ್ರಮಕ್ಕಿಂತ ನಮಗೆ ಈಗ ಮುಖ್ಯವಾಗಿ ನನಗೆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಪಕ್ಷದ ಸಂಘಟನೆ ಬಗ್ಗೆ, ಪಕ್ಷದ ಸಂಘಟನೆಯಲ್ಲಿ ಮಾಡಬೇಕಾದ್ರೆ ಈಗ ಮುಂಚೂಣಿ ಘಟಕಗಳು ಸುಮಾರು ವರ್ಷಗಳಿಂದ ಈಗ ಮುಂಚೂಣಿ ಘಟಕಗಳೆಲ್ಲ ಇದೆ. ಅದರ ಪದಾಧಿಕಾರಿಗಳನ್ನು ಅತಿ ಶೀಘ್ರದಲ್ಲೇ ಅಂದ್ರೆ 1 ಮಂತಲ್ಲೇ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ವಿಶ್ವಾಸ ತಗೊಂಡು ಅವರ ಸಲಹೆಗಳನ್ನು ತಗೊಂಡು ಕಾರ್ಯಕರ್ತ ಸಲಹೆಗಳ
ಮೆಟೀರಿಯಲ್ ತಗೊಂಡು 1 ತಿಂಗಳ ಒಳಗಡೆ ಭರ್ತಿ ಮಾಡಿ ಇದೇ ನಮ್ಮ ಕಾಂಗ್ರೆಸ್ ಮುಂಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಆ ಕಾರ್ಯಕ್ರಮದಲ್ಲಿ ನೇಮಕಾತಿಯನ್ನು ಮಾಡಲು ಈಗಾಗಲೇ ಎಲ್ಲ ಮುಖಂಡರು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡಿದ್ದೀವಿ. ಆ ತೀರ್ಮಾನ 1 ತಿಂಗಳ ಈ ಮುಂಚಿನ ಘಟಕಗಳನ್ನು ಭರ್ತಿ ಮಾಡಿ ಎಲ್ಲ ಮುಂಚಿನ ಘಟಕಗಳು ಸುಮಾರು 35ರಿಂದ 39 ಇದೆ. ಅದರಲ್ಲಿ ಒಂದು 20 ಕಮಿಟಿಗಳು ಮೇಲ್ಪಟ್ಟು ನಮಗೆ ಈ ಮುಳಬಾಗಿಲಕ್ಕೆ ಸಂಬಂಧಪಟ್ಟಂತವು ಇವೆ. ಅವೆಲ್ಲ ಈಗ 1 ತಿಂಗಳ ಒಳಗಡೆ ನಾವು ಅವನ್ನು ಭರ್ತಿ ಮಾಡಿ ಇದೇ ಆಫೀಸ್ ಮುಂದೆ ಕಾರ್ಯಕ್ರಮವನ್ನು ರೂಪಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೀನಿ. ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ ಮತ್ತು ಕಾರ್ಯಕರ್ತರ ಬೆಂಬಲದೊಂದಿಗೆ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಕಾರ್ಯಕ್ರಮ ರೂಪಿಸಿದ್ರು. ನನಗೆ ಬೆಂಬಲವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು, ರಾಜ್ಯ ಮಟ್ಟದ ನಾಯಕರು, ಜಿಲ್ಲಾ ಮಟ್ಟದ ನಾಯಕರು ಬೆಂಬಲ ಕೂಡ ನನಗಿದೆ. ನಾವು 5 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. 1 ದೀರ್ಘ ಸುಮಂಗಲಿ ಭವ, ಮಾತೃದೇವೋ ಭವ, ಆಚಾರ್ಯ ದೇವೋಭವ, ಕಾಯಕ ದೇವೋಭವ ಮತ್ತು ಜೀವ ಸಂಜೀವನಿ. ನಾವು ಈಗ ಈ 5 ಕಾರ್ಯಕ್ರಮಗಳ ಮುಂದುವರೆದ ಭಾಗವಾಗಿ ಈಗ ಜೀವ ಸಂಜೀವನಿ ಕಾರ್ಯಕ್ರಮವನ್ನು ನಾವು ಈಗ ಹಮ್ಮಿಕೊಂಡಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ನನಗೆ ಇದ್ರದ್ದು ಐಡಿಯಾನೇ ಇರಲಿಲ್ಲ. ನಮ್ಮ ಜಿಲ್ಲಾ ನಮ್ಮ SP ಅನೌನ್ಸ್ ಮಾಡಿದಾಗ ಎಲ್ಲ ಹೆಲ್ಮೆಟ್ ವಿತರಣೆ, ಇದು ಹೆಲ್ಮೆಟ್ ಕಾರ್ಯಕ್ರಮ ಮಾಡ್ಬೇಕಂತ ನಮ್ಗೆ ಆಲೋಚನೆ ಬಂದಿತ್ತು. ಆ ಜಿಲ್ಲಾ SP ಅವರು ಹೆಲ್ಮೆಟ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ನನ್ನ ಪಕ್ಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಇರ್ತಾರೆ. ನಮ್ಮ ರಾಜೇಂದ್ರ ಗೌಡ ಆಗಿರ್ಬೋದು, ಸರ್ವಜ್ಞ ಗೌಡರು ಆಗಿರ್ಬೋದು, ಮಂಜನ್ ಆಗಿರ್ಬೋದು, ರಾಮಲಿಂಗ ಆಗಿರ್ಬೋದು, ಇನ್ನು ಅನೇಕ ಲೀಡರ್ಗಳು ನಮ್ಮ ಕಾರ್ಗಿಲ್ ಅಂಕನ್ನ ಹಿಂಗೆ ನಾವು ಒಂದು ಕಾರ್ಯಕ್ರಮ ಮಾಡುವಾಗ ಎಲ್ಲರೂ ಇರ್ತಾರೆ. ಆ ಕಾರ್ಯಕ್ರಮದಲ್ಲಿ ಒಂದು ಪಾಂಪ್ಲೆಟ್ ಮೋಸ್ಟ್ಲಿ ನ್ಯೂಸ್ ಏನೋ ಬರುತ್ತೆ ಒಟ್ಟಿನಲ್ಲಿ. ಅದನ್ನು ನೋಡಿದ ತಕ್ಷಣ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ರೆ ಚೆನ್ನಾಗಿರುತ್ತಂತ ನನಗೆ ಎಲ್ಲಾ ಮುಖಂಡರು ನನಗೆ ಸಲಹೆ ಕೊಟ್ರು. ಅದರ ಹೆಸರು, ಆ ಹೆಸರು ಕೂಡ ನಾನು ಇಟ್ಟಿದ್ದಲ್ಲ, ಮೋಸ್ಟ್ಲಿ ನಮ್ಮ ಚಲಪತಿ ವಿಡಿಯೋದಲ್ಲಿ ನಾನು ನೋಡಿದೆ ಅನ್ಸುತ್ತೆ, ಜೀವ ಸಂಜೀವನಿ ಅಂತ ಹೆಸರು. ಇದೆಲ್ಲ ನಾವು ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಮಾಡಬೇಕಂತ ಮೂಲ ಉದ್ದೇಶ ಇದ್ರೆ ಒಂದೊಂದು ಕಡೆಯಿಂದ ಒಂದೊಂದು ಸಪೋರ್ಟ್ ಆಗುತ್ತೆ. ನೋಡಿ, ಸರ್ಕಾರದಿಂದ ಒಂದು ಅನೌನ್ಸ್ಮೆಂಟ್ ಆದ್ರೆ ಎಲ್ಲ ಲೀಡರ್ಗಳು ಸೇರ್ಕೊಂಡು ಈ ಕಾರ್ಯಕ್ರಮ ರೂಪಿಸಬೇಕಂತ ಅನ್ಕೊಂಡ್ರು. ಅದಕ್ಕೆ ಹೆಸರು ಇನ್ನೊಬ್ಬರು ಇಟ್ರು. ಅದ ಕಾರ್ಯಕ್ರಮವನ್ನು ಈಗ ನಾವು ಕಾಂಗ್ರೆಸ್ ಪಕ್ಷದಿಂದ ರೂಪಿಸ್ತಾ ಇದ್ದೀವಿ. ಈ ತರ 10 ಜನ ನಾವು ಸೇರಿದಾಗ ಒಂದು ಕಾರ್ಯಕ್ರಮ ರೂಪಿಸಕ್ಕೆ ನಾವು ಅನುಕೂಲ ಆಗುತ್ತೆ. ಆ ಭಗವಂತ ಕೂಡ ಆ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗಲು ಆ ಭಗವಂತ ಸಹಕಾರ ಮಾಡ್ತಾರಂತ ನಾನು ನನ್ನ ವೈಯಕ್ತಿಕ ಭಾವನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಮೂಲ ಉದ್ದೇಶ ಸುಮಾರು ದಿನಗಳಿಂದ ನಾವು ಹೆಲ್ಮೆಟ್ ಕಾರ್ಯಕ್ರಮ ಅಂದ್ರೆ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಮಾಡಬೇಕಂತ ಆಲೋಚನೆ ಮಾಡಿದ್ವು. ಆ ಕಾರ್ಯಕ್ರಮ ಮೊದಲಿಗೆ ಚಿಕ್ಕದಾಗಿ ಮಾಡ್ಬೇಕಂತ ಒಂದು 5,000 6,000 ಆದ್ರೆ ಸಾಕು ಅನ್ನೋದು ಅಭಿಪ್ರಾಯ ಇತ್ತು. ಅದು ನಮ್ಮ ಮುಖಂಡರ ಜೊತೆ ಸಮಾಲೋಚನೆ ಮಾಡಿದಾಗ ದಿನೇ ಅದು ತುಂಬಾ ಜಾಸ್ತಿ ಬೇಕಂತ ಬೇಡಿಕೆ ಬಂತು. ಆ ಬೇಡಿಕೆ ಪ್ರಕಾರ ಅಷ್ಟೊಂದು ಹೆಲ್ಮೆಟ್ಗಳು ಬೇಕಾದ್ರೆ ನಾವು ಮುಂಚಿತವಾಗಿ ಯಾವ್ದಾದ್ರು ಕಂಪನಿಗೆ
ಆರ್ಡರ್ ಕೊಡಬೇಕಾಗಿ ಬಂತು. ಅದರಿಂದ ಇಲ್ಲಿ ಹತ್ತಿರದಲ್ಲಿ ಯಾವುದೇ ಹೆಲ್ಮೆಟ್ ಕಾರ್ ಕಂಪನಿಗಳು ಯಾವುದೂ ಇಲ್ಲ. ಅದರಿಂದ ಸುಮಾರು 20,000ಕ್ಕಿಂತ ಮೇಲ್ಪಟ್ಟು ಹೆಲ್ಮೆಟ್ಗಳು ನಮಗೆ ಇಲ್ಲಿ ಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮ ರೂಪಿಸಲು ಸ್ವಲ್ಪ ತಡವಾಯಿತು. ಆದರೂ ನಾವು ಈ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಮಾಡಬೇಕಂತ ಪ್ಲಾನ್ ಇಟ್ಕೊಂಡಿದ್ದೀವಿ. ದಿನಾಂಕ 4 ಫೆಬ್ರವರಿ 2026. ಸ್ಥಳ ನಮ್ಮ ಕಾಂಗ್ರೆಸ್ ಆಫೀಸ್ನ ಮುಂಭಾಗದಲ್ಲಿ ಬಾಲಾಜಿ ಭವನ ಪಕ್ಕದಲ್ಲಿ ಇರುವಂತ ಮೈದಾನದಲ್ಲಿ ಸುಮಾರು 20,000ಕ್ಕಿಂತ ಮೇಲ್ಪಟ್ಟು ಹೆಲ್ಮೆಟ್ಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಮತ್ತು ಕಾರ್ಯಕರ್ತರ, ಕೊತ್ತೂರು ಜಿ ಮಂಜಣ್ಣ ಅವರ ಮತ್ತು ಅನಿಲ್ ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ನಮೂದಿಸಬೇಕು ಮತ್ತು ಕಡ್ಡಾಯವಾಗಿ ದ್ವಿಚಕ್ರ ವಾಹನವನ್ನು ತರಬೇಕು. ದ್ವಿಚಕ್ರ ವಾಹನದ ಜೊತೆಗೆ ಸಾಲುಗಳಲ್ಲಿ ನಿಲ್ಲುವ ತರ ನಾವು ಪ್ಲಾನ್ ಮಾಡಿದ್ದೀವಿ. ಓನ್ಲಿ ಆಧಾರ್ ಕಾರ್ಡ್ ಇದ್ರೆ ಸಾಕು. ಮುಳುಬಾಗಲ ಆಧಾರ್ ಕಾರ್ಡ್ ಮಾತ್ರ ಕಂಪಲ್ಸರಿ ಇರಬೇಕು. ಮುಳುಬಾಗಲ ತಾಲೂಕಿನ ಆಧಾರ್ ಕಾರ್ಡ್ ದ್ವಿಚಕ್ರ ವಾಹನದೊಂದಿಗೆ ಸಾಲುಗಳಲ್ಲಿ ನಿಲ್ಲಬೇಕು. ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆವರೆಗೂ. ಬೆಳಗ್ಗೆ 9 ಗಂಟೆಗೆ ನಾವು ಯಾಕಂದ್ರೆ ಬಿಸಿಲು ಬಂದ್ಬಿಡ್ತದೆ, ಅದರಿಂದ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡ್ತೀವಿ. 12 ಗಂಟೆವರೆಗೂ ನಾವು ಕೊಡ್ತೀವಿ. ಸುಮಾರು 30ಕ್ಕಿಂತ ಹೆಚ್ಚು ಸಾಲುಗಳನ್ನು ಮಾಡ್ತೀವಿ. ಯಾಕಂದ್ರೆ ಬೇಗ ಬೇಗ ನಾವು ಕೊಡಬೇಕಾಗಿರೋದ್ರಿಂದ 30ಕ್ಕಿಂತ ಹೆಚ್ಚಿಗೆ ಸಾಲುಗಳನ್ನು ಮಾಡ್ತೀವಿ. ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಸಾಲುಗಳಿರುತ್ತೆ. ಅದರಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಳಬಾಗಲ ತಾಲೂಕಿನ 30 ಗ್ರಾಮ ಪಂಚಾಯಿತಿಗಳಿಂದ 31 ವಾರ್ಡ್ಗಳಿಂದ ಎಲ್ಲ ಯಾವುದು ಜಾತ ಭೇದ ಏನೂ ಇಲ್ಲ, ಇದರಲ್ಲಿ ಯಾವುದು ಪಕ್ಷ ಇಲ್ಲ, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಲ್ಮೆಟ್ ತಗೋಬೇಕಂತ ನಾನು ಎಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಸಿಕೊಡ್ತಾ ಇದ್ದೀನಿ. ಒಬ್ಬರಿಗೆ 1 ಹೆಲ್ಮೆಟ್ ಮಾತ್ರ, 2 ಇಲ್ಲ, ಒಬ್ಬರಿಗೆ 1 ಹೆಲ್ಮೆಟ್. ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಜೆರಾಕ್ಸ್ ತರಬೇಕು. ಕಡ್ಡಾಯವಾಗಿ ದ್ವಿಚಕ್ರ ವಾಹನದೊಂದಿಗೆ ಸಾಲುಗಳಲ್ಲಿ ಬರಬೇಕು. ಜೈ ಹಿಂದ್, ಜೈ ಕರ್ನಾಟಕ.